ಈಗ ರಕ್ಷಿತಾ ಶೆಟ್ಟಿ ಅವರಿಗೆ ಕನ್ನಡ ಸರಿಯಾಗಿ ಮಾತಾಡಕ್ ಬರುತ್ತೆ, ಸುಮ್ಮನೆ ನಾಟಕ ಮಾಡ್ತಿದ್ದಾರೆ ಅಂತ ಅಶ್ವಿನಿ ಗೌಡ, ಧ್ರುವಂತ್ ಇವರೆಲ್ಲ ಮಾತಾಡ್ಕೊಂಡಿದ್ದಾರೆ. ಆಕ್ಚುಯಲ್ ಸತ್ಯ ಏನು? ಅವ್ರು ಏನು ಮಾತಾಡ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ನಾನು ನೋಡಿದ ಮಟ್ಟಿಗೆ ಈ 3 ವಾರದಲ್ಲಿ, ಅದರಲ್ಲೂ 1 ವಾರ ಇರಲಿಲ್ಲ, ನಾನು ಸರಿಯಾಗಿ ಆ ಹುಡುಗಿನ ನೋಡಿರೋದು 2 ವಾರಗಳ ಕಾಲ. ಆ ಹುಡುಗಿಯ ಮೂಲ ಮಂಗಳೂರು, ಉಡುಪಿ, ಹುಟ್ಟಿ ಬೆಳೆದಿದ್ದೆಲ್ಲ ಬಾಂಬೆ. ಆದರೆ ಆ ಹುಡುಗಿ ಈ 1 ವರ್ಷದಿಂದ ಸ್ವಂತ ಇಚ್ಛೆಯಿಂದ ಕನ್ನಡ ಕಲಿಬೇಕು ಅಂತ ಕಲ್ತಿರೋಳು. ಆಮೇಲೆ ನೀವು ನೋಡಿರ್ಬೋದು, ದಕ್ಷಿಣ ಕನ್ನಡದ ಜಿಲ್ಲೆಯವ್ರಿಗೆಲ್ಲ, ಅಲ್ಲೇ ಇರೋರಿಗೆಲ್ಲ ಒಂದು ರೀತಿ ಆಕ್ಸೆಂಟ್ ಇರುತ್ತೆ. ಹೌದಾ, ಗೊತ್ತುಂಟಾ? ಎಂತ ಗೊತ್ತಾ? ಅದು ನಮ್ಮದು ಕುಡ್ಲ ಅಲ್ವಾ, ಹಾಗಾಗಿ ಗೊತ್ತು. ಸೊ ಅವ್ರದ್ದೇ ಒಂದು ಭಾಷೆ ಇರುತ್ತೆ. ಅದು ರೆಗ್ಯುಲರ್ ಆಗಿ ಕನ್ನಡ ಬರೋರು ಅದೇ ಆಕ್ಸೆಂಟಲ್ಲಿ ಮಾತಾಡ್ತಿರ್ತಾರೆ. ಈ ಹುಡುಗಿಗೆ ಇನ್ನು ಪದಗಳ ಪರಿಚಯ ಅಷ್ಟಾಗಿಲ್ಲ, ಕಲಿತಾ ಇದ್ದಾಳೆ. ಬರೀ ಮಾತನಾಡೋದಷ್ಟೇ ಅಲ್ಲ, ಓದು ಬರಹ ಕೂಡ ಕಲಿತಿದ್ದಾಳೆ. ಅದಕ್ಕೆ ನಾವೆಲ್ಲರೂ ಹೆಮ್ಮೆ ಪಡಬೇಕು. ಯಾಕಂದರೆ ಇಲ್ಲೇ ಬೆಂಗಳೂರಲ್ಲಿ, ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಹುಟ್ಟಿ ಬೆಳೆದವರು ಕೂಡ ಇವತ್ತು ಬಂದು ಮಾತಾಡ್ಸಿದ್ರೆ ಐ ಡೋಂಟ್ ನೋ ಕನ್ನಡ, ಯಾ ಅದೆಲ್ಲ ಆಕ್ಸೆಂಟಲ್ಲಿ ಮಾತಾಡ್ತಾರೆ. ಅಂಥದ್ರಲ್ಲಿ ಆ ಹುಡುಗಿ ಇಲ್ಲ, ನಾನು ಕನ್ನಡ ಕಲಿಬೇಕು. ಅವಳು ತುಳು ವ್ಲಾಗ್ಸ್ ಎಲ್ಲ ಮಾಡ್ತಿದ್ಲಂತೆ, ಅದೇ ತುಂಬ ಚೆನ್ನಾಗಿ ಹೋಗ್ತಿತ್ತಂತೆ. ಅವಳು ಕನ್ನಡ ಕಲಿಬೇಕಾದ ಅವಶ್ಯಕತೆನೇ ಇರಲಿಲ್ಲ ಅಲ್ವಾ? ನಾವು ಹೊರಗಿನವ್ರನ್ನ ನೀವು ಕನ್ನಡ ಕಲೀರಿ ಅಂದಾಗ, ನಮ್ಮ ಕನ್ನಡದ ಹುಡುಗಿ ಅಲ್ಲೆಲ್ಲೋ ಹೋಗಿ ಬಂದು ಇಲ್ಲ ಇದು ನನ್ನ ಭಾಷೆ, ನಾನು ಕಲಿಬೇಕು ಅಂತ ಬಂದಾಗ ಅದನ್ನು ಮೆಚ್ಚಬೇಕಾ, ಅದನ್ನು ನಾಟಕ ಅಂತ ಹೀಯಾಳಿಸ್ಬೇಕಾ, ಅದು ಆ ಮಾತುಗಳನ್ನ ಆಡೋರು ಗೊತ್ತಿರಬೇಕು. ಬಟ್ ನಾನು ನೋಡಿದಾಗೆ ಧ್ರುವಂತು, ಬಿಕಾಸ್ ಅವರು ನಾವೆಲ್ಲ ದಕ್ಷಿಣ ಕನ್ನಡ ಆಗಿರೋದ್ರಿಂದ ಧ್ರುವಂತು, ನಾನು ಮತ್ತು ರಕ್ಷಿತಾ ಒಂದು ಸ್ವಲ್ಪ ಜಾಸ್ತಿ ಕ್ಲೋಸ್ ಆಗಿದ್ವಿ ಮಿಕ್ಕಿದವ್ರಿಗಿಂತ. ಅಂದರೆ ಹಾಗಂತಲ್ಲ, ಹಿಂಗೆ ತಿರುಗಿದ ತಕ್ಷಣ ನಮ್ಮೂರು ಅಂದ ತಕ್ಷಣ ತುಳು ಬಂದ್ಬಿಡುತ್ತೆ, ಗೊತ್ತಾ, ಆ ಥರ. ಬಟ್ ತುಳು ಮಾತಾಡ್ತಾ ಕೆಲವೊಂದು ಕಡೆ ಮಾತುಗಳು ಬರ್ತಾಯಿತ್ತು, ಏನು ಬರೀ ತುಳುನಲ್ಲಿ ಮಾತಾಡ್ತಾರೆ, ತುಳು ಇದೆಲ್ಲ ಕನ್ನಡದಲ್ಲಿ ಮಾತಾಡಿ ಅಂತ. ಆವಾಗ ನಂಗೆ ಒಂದ್ಸತಿ ಅನ್ನಿಸ್ತು, ಬಹುಶಃ ಅದು ಬೇರೆ ರೀತಿಯ ಅರ್ಥನೇ ಕೊಟ್ಬಿಡ್ಬೋದು, ಇವರೊಂದು ಗುಂಪಾಗಿದ್ದಾರೆ ಆ ಥರದ್ದು ಅಂತ. ಸೊ ಹಾಗಾಗಿ ಹೆಚ್ಚಾಗಿ ಕನ್ನಡದಲ್ಲಿ ಮಾತಾಡ್ತಿದ್ವಿ. ಬಟ್ ಆ ಹುಡುಗಿ ನಾಟಕ ಆಡ್ತಿದ್ದಾರೆ ಅನ್ನೋದು ತಪ್ಪು.